ಹಲ್ಲೆಲೂಯ. ನಾ ಹೇಳೋದಷ್ಟು ಜನ ಕೇಳ್ತಾ ಇದ್ದೀರಾ? ದ ಬೈಬಲ್ ಸೇಸ್, ಆಮೆನ್. ಆ ಒಂದು 5ನೇ ವಾಕ್ಯ ಓದೋಣ ಸಿಸ್ಟರ್. ಆಮೆನ್. ದ ಬೈಬಲ್ ಸೇಸ್ ದಿಸ್ ಲೈಟ್ ಬ್ರೆಡ್, ಆಮೆನ್. ಹಲ್ಲೆಲೂಯ. ಸೊ ದ ಬೈಬಲ್ ಸೇಸ್, ಆಮೆನ್, ದೇ ಏಟ್ ಏನಂತ, ಲೈಟ್ ಬ್ರೆಡ್ ಅಂತ. ಹಂಗಾರೆ ದೇವರು ಏನನ್ನ ಕೊಡ್ತಾ ಇದ್ರು ಗೊತ್ತಾ? ಮನ್ನಾ ಸುರಿಸ್ತಾ ಇದ್ರು ಮೇಲಿಂದ. ನಾ ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಮನ್ನಾ ಸುರಿಸ್ತಾ ಇದ್ರು. ಮನ್ನಾ ಸುರಿಸಿದ್ದಕ್ಕೆ ಈ ಜನಕ್ಕೆ ಡಯಾಬಿಟಿಸ್ ಇರಲಿಲ್ಲ, ಇವ್ರಿಗೆ ಬ್ಲಡ್ ಪ್ರೆಷರ್ ಇರಲಿಲ್ಲ, ಇವ್ರಿಗೆ ಯಾರಿಗೂ ಒಂದು ಕಾಯಿಲೆ ಇರಲಿಲ್ಲ. ಇವ್ರಿಗೆಲ್ಲ ನಡೆದ್ರು. ಯಾವ ಥರ ನಡೆದ್ರು ಅಂದರೆ, ದೇವ್ರ ವಾಕ್ಯ ಹೇಳ್ತದೆ 40 ವರ್ಷ ನಡೆದ್ರಲ್ವ ಇವರು. ಆದರೆ ಅವ್ರ ಚಪ್ಪಲಿ ಕೂಡ ಸೌದೋಗಿರ್ಲಿಲ್ಲಂತೆ. ಅವ್ರು ಸೌದೋಗೋದು ಬಿಡ್ರಿ, ಚಪ್ಪಲಿ ಕೂಡ ಸೌದೋಗಿರ್ಲಿಲ್ಲಂತೆ. ದೇವರು ಹೆಂಗೆ ನಡೆಸಿರ್ಬೇಕು ಅವ್ರನ್ನ. ಹಲ್ಲೆಲೂಯ. ಇವ್ರು ಹೇಳ್ತಾರೆ ಏನೆಂಬುದಾಗಿ, ನಮ್ಮನ್ನ ಕೊಲ್ತೀಯ, ಏನು ಅದರಲ್ಲಿ ಶಕ್ತಿನೇ ಇಲ್ದಿರೋಂಥ ಊಟನ ಕೊಡ್ತಾ ಇದೆಯಾ ನೀನು. ಸಿ ದ ಬೈಬಲ್ ಸೇಸ್, ಆಮೆನ್. ನೆಕ್ಸ್ಟ್ ವಾಕ್ಯ ಓದಿಕೊಳ್ಳೋಣ, 6ನೇ ವಾಕ್ಯ. ಅದಕ್ಕೆ ಯೆಹೋವನು ಉರಿ ಮಂಡಳಗಳನ್ನು ಜನರೊಳಗೆ ಬರಮಾಡಿದನು. ಅದನ್ನ ಜನರನ್ನ ಕಚ್ಚಿದ್ರಿಂದ ಬಹು ಜನ ಸತ್ತು ಹೋದ್ರು. ಮುಂದೆ ಆಮೆನ್. ನಾನು ಹೇಳೋದನ್ನು ಚೆನ್ನಾಗಿ ಗಮನಿಸಿ. ಇದೊಂದು ಏನೋ ಒಂದು ಘಟನೆ ಹಳೆ ಒಡಂಬಡಿಕೆಯಲ್ಲಿ ನಡೀತು ಎಂಬುದಾಗಿ ಮಾತ್ರ ನೆನೆಸ್ಬೇಡ್ರಿ. ಆಮೇಲೆ ದೇವ್ರ ವಾಕ್ಯ ಹೇಳ್ತಿದೆ, ಯಾವಾಗ ಇವರು ಗುಣಗುಟ್ಟೋದಕ್ಕೆ ಆರಂಭಿಸಿದ್ರು. ನಾ ಒಂದನ್ನು ಹೇಳ್ತೀನಿ ಕೇಳ್ರಿ. ಯಾವಾಗ ನಾವು ದೇವರ ವಿರುದ್ಧವಾಗಿ ಮಾತನಾಡೋದಕ್ಕೆ, ಆಮೆನ್, ಒಬ್ಬ ಸೇವಕನ ವಿರುದ್ಧವಾಗಿ, ನಾಯಕರುಗಳ ವಿರುದ್ಧವಾಗಿ ಮಾತನಾಡೋದಕ್ಕೆ ಹೋಗ್ತೇವೋ, ಆಗ ನ್ಯಾಯ ತೀರ್ಪು ಯಾವತ್ತೋ ಒಂದಿನ ಇರಲ್ಲ, ಆಗಲೇ ಸ್ಟಾರ್ಟ್ ಆಗ್ತದೆ. ಆಮೆನ್. ನಾ ಹೇಳೋದು ಅರ್ಥ ಆಗ್ತದ? ಆಮೆನ್. ಹಲ್ಲೆಲೂಯ. ನಾ ಹೇಳೋದು ಅರ್ಥ ಆಗ್ತದ? ಆಮೆನ್. ಹಲ್ಲೆಲೂಯ. ಲೈಟಾಗಿ ಯಾವುದನ್ನು ತೆಗೆದುಕೊಳ್ಬೇಡ್ರಿ. ಆಮೆನ್. ಹಲ್ಲೆಲೂಯ. ಡೋಂಟ್ ಟೇಕ್ ಎನಿಥಿಂಗ್ ಲೈಟ್ಲಿ. ಆಮೆನ್. ಹಲ್ಲೆಲೂಯ. ವೆನ್ ಯು ಸ್ಪೀಕ್, ಆಮೆನ್. ದೇವರು ನಮ್ಮ ದೇವರು ಎಂಥ ದೇವರು? ವಾಕ್ಯ ಸ್ವರೂಪನಾದ ದೇವರು. ಆಮೆನ್ ಅಲ್ವಾ? ವಾಕ್ಯ ಸ್ವರೂಪನಾದ ದೇವರು ಹೇಳಿದ್ರೆ ಏನೆಂಬುದಾಗಿ, ನೀ ಏನನ್ನ ಬಿತ್ತುತ್ತೀಯೋ ಅದನ್ನು ನೀ ಕೊಯ್ತೀಯ ಎಂಬುದಾಗಿ. ಆಮೆನ್. ಹಲ್ಲೆಲೂಯ. ವರ್ಡ್ ಈಸ್ ವೆರಿ ಪವರ್ಫುಲ್. ಒಂದನ್ನು ತಿಳ್ಕೊಳ್ರಿ ವಿಶ್ವಾಸಿಗಳೇ, ನಿಮ್ಮ ಬಾಯ ಮಾತುಗಳು ತುಂಬ ಬಲವುಳ್ಳದು. ನಾ ಬಲವುಳ್ಳದ್ದು ಎಂಬುದಾಗಿ ಹೇಳ್ತಾ ಇದ್ದೇನೆ ಅಂದರೆ, ಅದು ಪಾಸಿಟಿವ್ ಆಗಿ ಕೆಲಸ ಮಾಡ್ತದೋ ನೆಗೆಟಿವ್ ಆಗಿ ಕೆಲಸ ಮಾಡ್ತದೋ, ಅದು ಬಲವುಳ್ಳದು. ಆಮೆನ್. ದೇವರ ವಾಕ್ಯ ಹೇಳ್ತದೆ, ನಿನ್ನ ಬಾಯಲ್ಲಿ ಜೀವನ ಮರಣದ ಅಧಿಕಾರವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಆಮೆನ್. ನೀವು ಏನನ್ನ ಮಾತನಾಡ್ತೀರೋ ಅದರ ಫಲವನ್ನು ನೀವು ಅನುಭವಿಸ್ತೀರಾ. ಹಲ್ಲೆಲೂಯ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏನೆಂಬುದಾಗಿ, ಆ ಧೂಪವನ್ನು, ಆಮೆನ್, ಆ ರಾಜನ ಧೂಪವನ್ನು ಸಲ್ಲಿಸೋದಕ್ಕೆ ಹೋದಾಗ ಏನಾಯಿತು? ನೆತ್ತಿಯಲ್ಲೇ ಅವನಿಗೆ ಕುಷ್ಠರೋಗ ಆರಂಭವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯು ಕೆನಾಟ್ ಸ್ಟ್ಯಾಂಡ್ ಅಗೇನ್ಸ್ಟ್ ದ ಮ್ಯಾನ್ ಆಫ್ ಗಾಡ್. ಇಮ್ಮಿಡಿಯೇಟ್ ಆಗಿ ಯು ಕೆನಾಟ್ ಸ್ಪೀಕ್ ಅಗೇನ್ಸ್ಟ್ ಗಾಡ್. ದೇವರ ವಾಕ್ಯದ ವಿರುದ್ಧವಾಗಿ, ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ಯಾವಾಗ ಹೋದ್ರೋ ಅಲ್ಲೇನೆ ನ್ಯಾಯ ತೀರ್ಪು ಶುರುವಾಯಿತು. ಇವರೆಲ್ಲ ಒಂದು ದಿನ ನರಕಕ್ಕೆ ಹೋಗಲಿ ಎಂಬುದಾಗಿ ದೇವರು ನೆನೆಸಲಿಲ್ಲ. ಆ ಸಮಯದಲ್ಲಿಯೇ ಯಾವಾಗ ಇವರು ದೇವರ ವಿರುದ್ಧವಾಗಿ ಮಾತನಾಡಿದ್ರು, ಯಾವಾಗ ಇಸ್ರೇಲ್ ಜನರು ಮೋಶೆ ವಿರುದ್ಧವಾಗಿ ಮಾತನಾಡಿದ್ರು, ಆಗಲೇ ದೇವರು ಏನು ಮಾಡಿದ್ರಂತೆ? ಉರಿ ಮಂಡಳವನ್ನು, ಆಮೆನ್, ಬಂದು ಎಲ್ಲ ಜನರನ್ನ ಕಚ್ಚುವಂತೆ ದೇವರು ಆಜ್ಞಾಪಿಸಿದರು. ಆಮೆನ್. ನಾನು ಇವಾಗ ನೀವು ಅನ್ಬೋದು, ಎಲ್ಲಿ ಇವಾಗ ಕಾಣ್ತಾ ಇಲ್ವಲ್ಲ ಸರ್ಪ ಎಂಬುದಾಗಿ. ಆದರೆ ನಿಜವಾಗ್ಲೂ ಹೇಳ್ತೀನಿ ಕೇಳ್ರಿ, ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ವೆನ್ ಎವರ್ ಯು ಸ್ಪೀಕ್ ಅಗೇನ್ಸ್ಟ್ ಗಾಡ್ಸ್ ವರ್ಡ್, ದೇವರ ವಾಕ್ಯದ ವಿರುದ್ಧವಾಗಿ ಯಾವಾಗೆಲ್ಲ ನೀವು ಮಾತನಾಡ್ತಿರೋ ಅದು ಲಘುವಾಗಿ ತೆಗೆದುಕೊಂಡು, ಆಮೆನ್, ಅದನ್ನು ಬಂದು ಆಮೆನ್ ಹಾಸ್ಯವಾಗಿ ತೆಗೆದುಕೊಂಡು, ದೇವರ ವಾಕ್ಯದಲ್ಲಿ ದೇವರ ಮೋಶೆಗೆ ಕೊಟ್ಟಂಥ ಆಜ್ಞಾ ವಿಧಿಗಳಲ್ಲಿ, ದೇವರು ಕೊಟ್ಟಂಥ ಕಟ್ಟಳೆಗಳಲ್ಲಿ ಒಂದು ಪ್ರಾಮುಖ್ಯವಾದ ಕಟ್ಟಳೆ ಏನು ಗೊತ್ತಾ? ನಿನ್ನ ದೇವರಾದ ಕರ್ತನ ಹೆಸರನ್ನು ಆಮೆನ್ ಏನೆಂಬುದಾಗಿ ಸುಮ್ಮನೆ ತೆಗಿಬೇಡ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಕಾರಣವಿಲ್ಲದೆ ಆ ದೇವರ ನಾಮವನ್ನು ಉಚ್ಚರಿಸಬೇಡ. ಆಮೆನ್. ಹಲ್ಲೆಲೂಯ. ಈ ದಿನ ತಮಾಷೆ ಆಗ್ಬಿಟ್ಟಿದೆ ನಮಗೆ ಮಾತಾಡೋದಕ್ಕೆ. ಆಮೆನ್. ಹಲ್ಲೆಲೂಯ. ದೇವರು ನನಗೆ ಸಾವು ಕೊಡಲಿ, ಏನು ಮಾತಾಡ್ತಾ ಇದ್ದೀರಾ ನೀವು? ವಾಟ್ ಆರ್ ಯು ಸ್ಪೀಕಿಂಗ್ ಅಬೌಟ್? ನಿಮ್ಮ ಕೋಪದಲ್ಲಿ ಮಾತಾಡ್ಬಿಟ್ಟೆ ಬ್ರದರ್. ಆ ಟೆನ್ಷನಲ್ಲಿ ನಿಮ್ಮ ಟೆನ್ಷನ್ನ ತೆಗೆದು ಎಸಿರಿ ಮೂಲೆಯಲ್ಲಿ. ಆಮೆನ್. ಹಲ್ಲೆಲೂಯ. ಆ ಜನರು ಮಾಡಿದ್ದು ಅದೇನೆ.
ಆ ಜನರು ಮಾಡಿದ್ದು ಅದೇನೆ. ಅವರು ಬಂದು ನಿಧಾನ ಸ್ಥಿತಿಯಲ್ಲಿದ್ದಾಗ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ದೇವರು ಮಾಡಿದಂಥ ಉಪಕಾರಗಳನ್ನ ನೆನೆಸ್ಕೊಂಡು ಅವರು ದೇವರ ವಿರುದ್ಧವಾಗಿ ಮಾತನಾಡಲಿಲ್ಲ. ಅವರ ಒಂದು ಪರಿಸ್ಥಿತಿ ಅವ್ರಿಗೆ ಬೇಸರ ಆಯಿತು. ಅವರು ನಡೆದು ಅವರಿಗೆ ಸಾಕನ್ನಿಸ್ತು. ಅವರಿಂದ ಅವರು ತಾಳ್ಮೆನ ಕಳ್ಕೊಂಡ್ರು. ಅವರನ್ನ ಬಂದು ಅಲ್ಲಿದ್ದಂಥ ಪರಿಸ್ಥಿತಿಗಳಲ್ಲಿದ್ದಂಥ ಸನ್ನಿವೇಶ ಅವರನ್ನ ಬಂದು ವಿರೋಧವಾಗಿ ಅನಿಸ್ತು. ಆದ್ದರಿಂದಲೇ ಅವರು ಬಾಯಿ ತೆರೆದು ಮಾತನಾಡಿ ಶಾಪನ ಮೇಲೆ ತಂದುಕೊಂಡ್ರು. ಟುಡೇ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಯುವರ್ ಸಿಚುವೇಶನ್, ನಿಮ್ಮ ಸಿಚುವೇಶನ್ ಏನಿದೆಯೋ, ನಿಮ್ಮ ಪರಿಸ್ಥಿತಿಯಲ್ಲಿ ನೀವು ಏನನ್ನು ಅನುಭವಿಸ್ತಿದ್ದೀರೋ ಅದರ ಮೇಲೆ ನೀವು ಏನನ್ನ ಮಾತನಾಡ್ತೀರಾ ಎಂಬುದಾಗಿ ಯೋಚನೆ ಮಾಡ್ರಿ. ಹಲ್ಲೆಲೂಯಾ. ಅವರು ಮಾರ್ಗದಲ್ಲಿ ಆಯಾಸಗೊಂಡಿದ್ದು ನಿಜಾನೇ. ಮಾರ್ಗದಲ್ಲಿ ಆಯಾಸಗೊಂಡಿದ್ದರಿಂದ ಏನೂ ಕೆಟ್ಟದ್ದು ನಡೆದು ಹೋಗೋದಿಲ್ಲ. ಸ್ವಲ್ಪ ದಿನ ದೇವರ ಕಾರ್ಯವನ್ನು ನೀವು ನೋಡಲಿಲ್ಲ ಅಂದರೆ ನಿಮ್ಮ ಜೀವಿತ ಏನೂ ಹಾಳಾಗೋದಿಲ್ಲ. ಯಾವಾಗ ಹಾಳಾಗ್ತದೆ? ಯಾವಾಗ ನಿಮ್ಮ ಬಾಯಿಂದ ಶಪಿಸ್ತಿರೋ, ಯಾವಾಗ ನಿಮ್ಮ ಬಾಯಿಂದ ನಿಮ್ಮ ಪರಿಸ್ಥಿತಿಗಳಿಗೆ ವಿರುದ್ಧವಾಗಿ ನೀವು ಮಾತನಾಡ್ತಿರೋ, ಯಾವಾಗ ದೇವರ ನಾಮವನ್ನೇ ದೂಷಣೆ ಮಾಡಿಕೊಂಡು ಅದನ್ನು ವಿರುದ್ಧವಾಗಿ ಮಾತನಾಡುವುದಕ್ಕೂ ನೀವು ಚಿಂತೆ ಮಾಡ್ದಂಗೆ ಧೈರ್ಯವಾಗಿ, ಐ ಟೆಲ್ ಯು, ಐ ಫಿಯರ್ ಸೋ ಮಚ್, ಬಿಕಾಸ್ ಸಮ್ ಪೀಪಲ್, ನಾನೇ ನೋಡಿದ್ದೇನೆ ಮಾತನಾಡಬೇಕಾದ್ರೆ, ಅದೇ ನನಗೆ ಆ ಬ್ರದರ್ ಜ್ಞಾಪಕ ಬರ್ತಾರೆ, ಒಬ್ಬರು ಸಹೋದರರು. ಮಾತನಾಡೋದು ನನಗೆ ಹೆಂಗೆ ಅನ್ಸೋದು ಗೊತ್ತಾ? ಈ ಅಪ್ಪ ಎಷ್ಟು ಧೈರ್ಯದಿಂದ ಮಾತನಾಡ್ತಾನಲ್ಲ. ನಾನು ಹೇಳಿದೆ, ನಂದೆ ನೀನು ನೆನ್ಸೋಂಗೆನೆ ವಿಗ್ರಹದ ಮುಂದೆ ಮಾತನಾಡ್ತಾ ಇಲ್ಲ, ಗೊಂಬೆ ಅಲ್ಲ ಅದನ್ನು ಕೇಳಿಸ್ತದೆ. ಬೇಡ ಬೇಡ ಬೇಡ. ಐ ಟೆಲ್ ಯು ಸಮಥಿಂಗ್. ಏನಾಯ್ತು ಗೊತ್ತರ? ಪೂರ್ತಿ ಸಾಲ ಬಾಧೆಯಲ್ಲಿ ಸಿಕ್ಕಾಕೊಂಡು ಸಾಲವನ್ನು ತೀರಿಸ್ಲಿಕ್ಕಾದಂಥ ಒಂದು ಪರಿಸ್ಥಿತಿಗೆ ಹೋದರು. ಎರಡನೇದಾಗಿ ಒಂದು ಆಕ್ಸಿಡೆಂಟ್ ಆಗಿ ಕೈ ಕಾಲು ಎಲುಬುಗಳೆಲ್ಲ ಒಡೆದೋಗ್ಬಿಟ್ಟು. ಮೂರನೇದಾಗಿ ಅವ್ರ ಕುಟುಂಬನೇ ಚದರವಾಗಿ ಹೋಗ್ಬಿಡ್ತು. ನಾಲ್ಕನೇದಾಗಿ ತನಗಿದ್ದಂಥ ಆ ಒಂದು ವೆಹಿಕಲ್ಲು ಕೂಡ, ಆ ಗಾಡಿನೂ ಕೂಡ ಸೀಸ್ ಆಗೋಯ್ತು. ಐದನೇದಾಗಿ ಆ ಊರೇ ಬಿಟ್ಬಿಟ್ಟು ಹೋಗ್ಬಿಟ್ರು. ಯಾಕಿದನ್ನು ಹೇಳ್ತಾನೆ ಗೊತ್ತಾ? ಯು ಕೆನಾಟ್ ಸ್ಪೀಕ್ ಅಗೇನ್ಸ್ಟ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬನು ಒಂದು ಮಾತನ್ನ ಹೇಳ್ತಾನೆ, ದೇವರು ನನ್ನ ಕೊಂದೇ ಹಾಕಿದ್ರು ಕೂಡ ನಾನು ದೇವರ ವಿರುದ್ಧವಾಗಿ ಮಾತನಾಡಲ್ಲ. ಹಲ್ಲೆಲೂಯಾ. ಅವರೆಂದ್ರೆ ಕೊಂಡ್ರೆ ಪೋಟಾಲು ನಾನು ಅವರಿಗೆ ನಂಬುகிறேன். ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಆತನು ಒಳ್ಳೆಯವನು ಎಂಬುದಾಗಿ ಆತನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆತನು ಒಳ್ಳೆಯವನೇ. ದೇವರು ಕೊಟ್ರೇನೆ ಆತನು ದೇವರಲ್ಲ. ಆತನು ನನಗೆ ಕೊಡೋದೇ ಇನ್ನು ಏನೆಲ್ಲ ಕೊಡ್ಲಿಕ್ಕಿದ್ದಾನೋ ಅದಕ್ಕಿಂತ ಹೆಚ್ಚಾಗಿ ಆತನು ಕೊಟ್ಬಿಟ್ಟಿದ್ದಾನೆ. ತನ್ನ ಮಗನನ್ನೇ, ತನ್ನ ರಕ್ತವನ್ನೇ, ತನ್ನ ಜೀವನೇ, ತನ್ನ ಆತ್ಮವನ್ನೇ